ಸುಶಾಂತ್ ಬಾ. ಸುಶಾಂತ್ ನೀನ್ ಸುಮ್ಮನೆ ಬಾ. ಕರ್ಮ. ಹೇ ಬಾರೋ ಬಾ. ನಡಿ ಹತ್ತು ಒಳಗೆ. ರೀ ಬಂದ್ರಾ? ಸಿದ್ಧಾರ್ಥ ಸಿಕ್ಕದ್ರ? ಮಾತಾಡಿದ್ರ? ಏನಂದ್ರು? ರೀ ನಿಮ್ಮನ್ನೇ ಕೇಳ್ತಿರೋದು. ಯಾಕೊಂತರ ಇದ್ದೀರಾ? ಏನಾಯ್ತು? ಸುಮತಿ, ನಾವೊಂದು ವಿಷಯನ ಯೋಚನೆ ಮಾಡಿ ಅದಕ್ಕೆ ಪರಿಹಾರ ಹುಡುಕಿದ್ರೆ ಅದು ಬೇರೆ ದಿಕ್ಕಿನ ಕಡೆನೆ ಹೊರಟೋಗುತ್ತೆ ಸುಮತಿ. ನನಗೆ ಅರ್ಥ ಆಗ್ತಾ ಇಲ್ಲ. ಏನಾಯ್ತು ಅಂತ ಸರಿಯಾಗಿ ಹೇಳಿ. ಅದು ಕುಡ್ದಿದ್ಯೇನೋ? ಯಾಕೋ ಇಂಥದೆಲ್ಲ ಅಭ್ಯಾಸ ಮಾಡ್ಕೊಂಡೆ? ಅಯ್ಯೋ, ಇಷ್ಟೆಲ್ಲ ಆಗೋಯ್ತಾ? ಸುಶಾಂತ್ ಮತ್ತೆ ಅದೇ ತರ ಮಾಡ್ಬಿಟ್ರು ಸುಮಾ. ನಾನು ಯಾವ್ದನ್ನ ದ್ವೇಷ ಮಾಡ್ತೀನಿ, ಯಾವ್ದು ಮನುಷ್ಯ ಕುಲನ ನಾಶ ಮಾಡತ್ತೆ ಅಂತ ನಾನು ಅನ್ಕೊಂಡಿದ್ದೀನೋ ಆ ಕೆಲಸನ ಸುಶಾಂತ್ ಮಾಡ್ಕೊಂಬಂದ್ ನಿಂತ್ರೆ ನನಗೆ ಹೇಗಾಗ್ಬೇಡ ಹೇಳು. ನನಗೊಂದು ವಿಷಯ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ನನ್ನ ಮುಂದೆನೆ ಅದನ್ನು ಮಾಡಿದ್ರೆ ನನಗೆ ಹೇಗಾಗ್ಬೇಡ ಹೇಳು. ಒಂದು ಕ್ಷಣ ನಿಧಾನವಾಗಿ ನಿಂತು ಯೋಚನೆ ಮಾಡಿದ್ರೆ ಇದೆಲ್ಲಾನು ಶುರು ಮಾಡಿದ್ದು ನಾವೇ ಅಂತ ನನಗನ್ನಿಸ್ತಾ ಇದೆ. ನಾವು ಹೇಳಿದ ವಿಷಯನ ನಂಬಿ, ಅಂದ್ರೆ ಜಾತಕದಲ್ಲಿ ಅದೇನೋ ದೋಷ ಇದೆ ಅಂತ ನಾವು ಹೇಳಿದ್ವಲ್ಲ, ಆ ವಿಷಯನ ನಂಬಿ ನಮ್ಮ ಅಚ್ಚುಮ್ಮ ಇಲ್ಲೇ ಇದ್ದಾಳೆ. ಈಗಲೂ ನನ್ನ ಮನಸ್ಸು ನನಗೆ ಕೇಳ್ತಾ ಇರೋ ಪ್ರಶ್ನೆ ಒಂದೇ, ನಾವೇನಾದ್ರೂ ತಗೊಂಡಿರೋ ನಿರ್ಧಾರ ತಪ್ಪ ಅಂತ. ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ಫೋಟೋನ ನಂಬಿ ಆ ಹುಡುಗಿ ಶಾಂತಿ ಅಂತ ನಾವು ಅನ್ಕೊಂಡಿದ್ದೀವಿ. ಅದನ್ನ ನಿಜ ಅಂತ ನಂಬಿ ನಮ್ಮ ಅಚ್ಚು ಜೀವನನ ನಾವೇ ಏನಾದ್ರೂ ಆತಂಕ ಕಾಡ್ತಾ ಇದೆ ಸುಮತಿ. ಇಲ್ಲ ರೀ, ಆ ಥರ ಎಲ್ಲ ಏನೂ ಇಲ್ಲ. ಯಾವತ್ತೂ ಯಾವ ಕಾರಣಕ್ಕೂ ನೀವಾಗ್ಲಿ ನಾನಾಗ್ಲಿ ಅಚ್ಚುಗ್ ಸಂಬಂಧಪಟ್ಟಿರೋ ಯಾವುದೇ ವಿಷಯದಲ್ಲಿ ನಾವಿಬ್ರು ತಪ್ಪು ನಿರ್ಧಾರ ತಗೊಂಡಿಲ್ಲ ರೀ. ಇನ್ಮುಂದೆ ತಗೊಳ್ಳೋದೂ ಇಲ್ಲ. ಈ ವಿಷಯದಲ್ಲೂ ಅಷ್ಟೇ ನಾವಿಬ್ರು ತಪ್ಪು ನಿರ್ಧಾರ ತಗೊಂಡಿಲ್ಲ. ನಮ್ಮ ಮಗಳ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಬಯಸಿದೀವಿ. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ರೀ. ರೀ ನನಗನ್ಸುತ್ತೆ ಅಳಿಯಂದ್ರಿಗೂ ಅಚ್ಚು ಮಧ್ಯೆ ಏನೋ ನಡೆದಿದೆ ಅಂತ. ಅದಕ್ಕೆ ಅವರು ಈ ತರ ಕುಡಿದ್ಬಿಟ್ಟು ರಂಪಾಟ ಮಾಡ್ತಿದಾರೋ ಏನೋ. ಹಾಗಂತ್ಯ? ಒಂದ್ಸಲ ಅಚ್ಚುನ್ ಕರೆದು ಕೇಳ್ಬಿಡನ್ವಾ? ಅಮ್ಮ, ಅಚ್ಚು ಹಾಣ ಬಾಮ್ಮ ಇಲ್ಲಿ ಕೂತ್ಕೋಬಾ. ಅದು ಏನೂ ಇಲ್ಲ, ಏನೋ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಕೇಳಣ್ಣ. ನಿನಗೂ ಅಳಿಯಂದ್ರ ಮಧ್ಯೆ ಅಂಥದ್ದೇನು ನಡೀತಮ್ಮ? ಏನಾದರೂ ಮಾತುಕತೆ? ಏನಣ್ಣ ಈಗ ಟಾಪಿಕ್ ಬೇಕಾ? ಈಗ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ ನೀನು? ಕೋಪ ಮಾಡ್ಕೋಬೇಡ ಅಚ್ಚು. ಏನ್ ವಿಷಯ ಅಂತ ಹೇಳಿದ್ರೆ ನಮಗೂ ಅರ್ಥ ಆಗತ್ತಲ್ವಾ? ಅದ್ಕೆ ಅಂಥದ್ದೇನು ಸೀಕ್ರೆಟ್ ಇಲ್ಲ. ಅದ್ಕೆ ಈ ಥರ ಅಣ್ಣ ಅದ್ಕೆ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಪ್ರಾಬ್ಲಮ್ ಇದೆ, ಹಾಗಾಗಿ ನೀನ್ ಇಲ್ಲೇ ಇರಮ್ಮ ಅಂತ ಹೇಳಿದ್ರು. 10 ದಿನ ಇಲ್ಲೇ ಇರ್ಬೇಕಾಗತ್ತೆ ಅಂತ ಹೇಳ್ದೆ. ಆ ವಿಷಯವಾಗಿ ಏನು ಯಾಕೆ ಅಂತ ಕೆತ್ಕಿ ಕೇಳಕ್ ಹೋಗ್ಬೇಡಿ ಅಂತ ಹೇಳ್ದೆ. ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇಷ್ಟೇನಾ? ಅಲ್ಲಮ್ಮ, ಈ ವಿಷಯ ಆಗಿದ್ರೆ ಅಳಿಯಂದ್ರೆ ಎಲ್ಲರ ಮುಂದೆ ಕೇಳಿದ್ರಲ್ಲ, ಆಗ್ಲೇ ಹೇಳ್ಬೋದಾಗಿತ್ತಲ್ಲ ಕಂದ. ಮೇ ಬಿ ಆ ಟೆನ್ಷನ್ ಅಲ್ಲಿ ಹೇಳ್ಬೇಕು ಅಂತ ಅನ್ಸ್ಲಿಲ್ಲ. ಅದು ಅಲ್ಲದೆ ಅದೇ ವಿಷಯನ ಎಷ್ಟು ಸಲ ಅಂತ ಹೇಳೋದು? ನಾನು ಅದಕ್ಕೆ ಸುಮ್ನಾಗ್ ಹೋದೆ. ಸರಿವಾಗ ಅದರಿಂದ ಏನಾಯ್ತು? ಅಳಿಯಂದ್ರು ಆ ವಿಷಯನ ತಲೆಗಚ್ಕೊಂಡು ಮನಸ್ಸು ಕೆಡಿಸ್ಕೊಂಡು ಕುಡಿದು ರಸ್ತೆಯಲ್ಲಿ ಯಾರ ಜೊತೆ ಜಗಳ ಮಾಡ್ಕೊಂಡು ಹೊಡೆದಾಟ ಮಾಡ್ಕೊಂಡು ನಾನು ಅದನ್ನ ಈಗ ತಾನೇ ಕಣ್ಣಾರೆ ನೋಡ್ಕೊಂಬಂದೆ ಕಣಮ್ಮ. ಅದೆಲ್ಲ ನೋಡುವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಅದು ಮಾತುಗಳಲ್ಲಿ ಹೇಳಕ್ಕಾಗಲ್ಲ ಕಂದ.
ವಾಟ್? ಅಳಿಯಂದ್ರ ವಿಷಯದಲ್ಲಿ ಮೊದಲನೇ ಸಾರಿ ಇದೇ ಥರದೊಂದು ಅನುಭವ ನನಗಾಗಿತ್ತು. ಕುಡ್ಕೊಂಡು ರಸ್ತೆಯಲ್ಲಿ ವಾಮಿಟ್ ಮಾಡ್ತಾ ಇರುವಾಗ ನಾ ಅದನ್ನು ನೋಡಿ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಕುಡಿಯೋ ಅಭ್ಯಾಸ ಇಲ್ಲ ಅಂತ.